ಹಲೋ ಫ್ರೆಂಡ್ಸ್, ನಾನಿವತ್ತು ಗುಜರಾತಿ ಸ್ಪೆಷಲ್ ರೆಸಿಪಿ ಆಗಿರುವಂಥ ದಾಲ್ ಢೋಕ್ಲಾನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ನಾನಿಲ್ಲಿ ಹೆಸರು ಬೇಳೆನ ಹಾಕ್ಕೊಳ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಕಪ್ನ ನಾನು ಚೆನ್ಗೆ ಹಾಕ್ಕೊಂಡಿರೋದು ಸ್ನೇಹಿತರೆ. ಹಾಗೂ ನಾನು ಇದರೊಳಗಡೆ 1 ಕಪ್ಪಷ್ಟು ಅಂದರೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಈ 2 ಬೇಳೆಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ ಸ್ನೇಹಿತರೆ. 2 ಟೈಮ್ಸ್ ಇದನ್ನು ತೊಳೆದುಕೊಂಡು ನೆಕ್ಸ್ಟ್ ನಾನು ಇದರೊಳಗಡೆ 1 ಗ್ಲಾಸಷ್ಟು ಮೇಲೆ ಸ್ವಲ್ಪ ಹಾಫ್ ಗ್ಲಾಸಷ್ಟು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇರೋದು. ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ವಿಸಲ್ ಹೊಡೆಯೋದಕ್ಕೆ 4 ವಿಸಲ್ ಆಗೋವರೆಗೂ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಬೇಳೆನ ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ. ಇವಾಗ ನಾನು ಇಟ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾವು ಕುಕ್ಕರ್ನ ಸ್ವಲ್ಪ ಚೆಕ್ ಮಾಡಿಬಿಟ್ಟು ನೋಡಿ. ನೆಕ್ಸ್ಟ್ ನಾನು ಏನು ಮಾಡಬೇಕು, ಬೇಳೆ ಕುದಿಯೋವರೆಗೂ ಅಂತ ಹೇಳ್ಕೊಡ್ತೇನೆ. ಸ್ವಲ್ಪ ಇಲ್ಲೇ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇರೋದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೆ ನೋಡಿಕೊಂಡು ಗೋಧಿ ಹಿಟ್ಟನ್ನ ತೊಗೊಂಡ್ಬಿಡಿ. ಹಾಗೂ ಇದರೊಳಗಡೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿರೋದು. ಹಾಗೂ ಇವಾಗ ಹಿಟ್ಟು ಕೂಡ ನಾದಿರೋದಾಗಿದೆ ಸ್ನೇಹಿತರೆ. ಆ್ಯಂಡ್ 1 ಸ್ಪೂನಷ್ಟು ಇದರೊಳಗಡೆ ಎಣ್ಣೆನ ಹಾಕ್ಕೊಂಡು ಇದನ್ನು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ನಿಮಗೆ ಚಪಾತಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಈ ಕಡೆ ಹಿಟ್ಟು ನಾದೋದಷ್ಟರಲ್ಲಿ ಬೇಳೆ ಕೂಡ ಕುದ್ದಿದ್ದಾಗಿದೆ. ನೋಡಿ ಯಾವ ರೀತಿ ಬೇಳೆ ಕುದ್ದಿದೆ ಅಂತ. ಈ ಒಂದು ದಾಲ್ ಢೋಕ್ಲಾ ತುಂಬಾ ಹೆಲ್ತಿಯಾಗಿರುತ್ತೆ ಸ್ನೇಹಿತರೆ. ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಒಗ್ಗರಣೆನ ಹಾಕೋತಾ ಇರೋದು. ಬೇಳೆ ಕೂಡ ಕುದ್ದಿರೋದಾಗಿದೆ. ನೆಕ್ಸ್ಟ್ ಇದ್ರೊಳಗಡೆ ನಾನು 2 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿಲಿ, ಸ್ವಲ್ಪ ಜಾಸ್ತಿ ಬೇಕಾದರೂ ಎಣ್ಣೆನ ನೀವು ಹಾಕ್ಕೊಳ್ಬೋದು. ಎಣ್ಣೆನ ಸ್ವಲ್ಪ ಕಾಯೋದಕ್ಕೆ ಇಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಾನು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಏನೇನು ಆ್ಯಡ್ ಮಾಡ್ಕೊಳ್ಬೇಕಂತ ತಿಳಿಸ್ತೇನೆ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಇಷ್ಟವಾಗುತ್ತೆ ಅಂತ ತಿಳ್ಕೊತೇನೆ. ನೆಕ್ಸ್ಟ್ ನಾನು ಸ್ವಲ್ಪ ಇದರೊಳಗಡೆ ಬೆಳ್ಳುಳ್ಳಿನ ದಪ್ಪ ದಪ್ಪವಾಗಿ ಕುಟ್ಬಿಟ್ಟುಕೊಂಡು ಇಟ್ಕೊಂಡಿದ್ದೆ ಪೇಸ್ಟನ್ನ, ಅದನ್ನು ಕೂಡ ಹಾಕ್ಕೊಂಡಿರೋದಾಗಿದೆ ಇವಾಗ. ನೆಕ್ಸ್ಟ್ ಇದರೊಳಗಡೆ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿರೋದು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ, ಹಾಗೂ ತಿನ್ನುವಾಗ ಬಾಯಿಗೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡಿರೋದು. ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದರೊಳಗಡೆ 1 ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ಕೋತಾ ಇರೋದು. ಆ್ಯಂಡ್ ಇದರೊಳಗಡೆ ನೆಕ್ಸ್ಟ್ ನಾನು ಖಾರನ ಆ್ಯಡ್ ಮಾಡ್ಕೋತಾ ಇರೋದು. ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಬೋದು. ನೀವು ಜಾಸ್ತಿ ಖಾರ ಊಟ ಮಾಡ್ತೀರಂದರೆ ನೀವು 4 ಸ್ಪೂನ್ ಹಾಕ್ಕೊಳ್ಬೋದು. ನಾನಿಲ್ಲಿ 2-3 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ನೆಕ್ಸ್ಟ್ ನಾನು ಕುದಿಸಿ ಇಟ್ಕೊಂಡಿರುವಂಥ ಬೇಳೆನ ಹಾಕ್ಕೋತಾ ಇರೋದು. ಈ ರೀತಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರೋದು ಅಂತ. ನೆಕ್ಸ್ಟ್ ಇದ್ರೊಳಗಡೆ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಇದು ಸ್ವಲ್ಪ ತೆಳುವಾಗಿರುತ್ತೆ, ಯಾಕಂದರೆ ತಿನ್ನುವಾಗ ಸ್ವಲ್ಪ ಜಾಸ್ತಿ ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ. ಆ್ಯಂಡ್ ಮೇಲ್ಗಡೆಯಿಂದ ನಾನು ಸ್ವಲ್ಪ ಕೆಂಪು ಬೇಳೆನ ಹಾಕ್ಕೊಳ್ತಾ ಇರೋದು. ಯಾಕಂದರೆ ಬಾಯಿಗೆ ತಿನ್ನುವಾಗ ಬಾಯಲ್ಲಿ ಬಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ನೆನೆ ಹಾಕ್ಕೊಂಡಿರೋದು. ಅದನ್ನು ಹೀಗೆ ಮೇಲ್ಗಡೆಯಿಂದ ಹಾಕ್ಕೊಂಡಿರೋದು. ಮೊದಲೇ ಕೂಡ ನಾನು ಕುದಿಯುವಾಗ ಸ್ವಲ್ಪ ಕುಕ್ಕರ್ನ ಮಾಡಿಬಿಟ್ಟಿದ್ದೆ. ಅದು ಅಷ್ಟು ಮ್ಯಾಶ್ ಆಗಿರೋದ್ರಿಂದ ಸ್ವಲ್ಪ ನಾನು ಮೇಲ್ಗಡೆ ಕೂಡ ಹಾಕ್ಕೊಳ್ತಾ ಇರೋದು. ಇವಾಗ ನೀರು ನೋಡಿ ನಾನು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿರೋದು. ನೀವು ಯಾವ ಪ್ರಮಾಣದಲ್ಲಿ ಮಾಡ್ಕೋತೀರೋ, ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಕಡೆ ಒಂದು ಕಡೆ ಗ್ಯಾಸ್ ಮೇಲೆ ನಾನು ಈ ಒಂದು ಹೆಸರನ್ನ ಕುದಿಯೋದಕ್ಕೆ ಬಿಟ್ಟಿರೋದು. ಆ್ಯಂಡ್ ಇದರೊಳಗಡೆ ನಾನು ಹಾಫಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ಲೆಮನ್ ಜ್ಯೂಸ್ ನಮಗೆ ತುಂಬಾ ಟೇಸ್ಟಿಯಾಗಿ ನಮ್ಮ ಬಾಯಿಗೆ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ಹಾಫಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಲೆಮನ್ ಜ್ಯೂಸ್ ಹಾಕ್ಕೊಂಡಿರೋದು ಆಗಿದೆ. ಆ್ಯಂಡ್ ಇದನ್ನು ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ. ಇವಾಗ ನಾನು 1 ಟೊಮೆಟೊನ ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಳ್ತಾ ಇರೋದು. ಇದರೊಳಗಡೆ ಮೇಲ್ಗಡೆ ಹೆಸರು ಒಳಗಡೆ ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ನೀರಿನ ಒಳಗಡೆ ನೀವು ಒಗ್ಗರಣೆ ಹಾಕ್ಕೊಳ್ಬೇಡಿ, ಯಾಕಂದರೆ ಟೇಸ್ಟ್ಗೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕೆ ಮೇಲ್ಗಡೆ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಈ ಒಂದು ದಾಲ್ ಢೋಕ್ಲಾ ರೆಡಿ ಆಗುತ್ತೆ ಸ್ನೇಹಿತರೆ. ಗುಜರಾತ್ದಲ್ಲೂ ಅಂತೂ ತುಂಬಾ ಫೇಮಸ್ ಆಗಿರುವಂಥ ಈ ಒಂದು ರೆಸಿಪಿನ
ನೀವು ಕೂಡ ಟ್ರೈ ಮಾಡಿಬಿಟ್ಟು ತಿಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇವಾಗ ಈ ಕಡೆ ಚೆನ್ನಾಗಿ ಬೇಳೆ ಕುದಿಯೋದಕ್ಕೆ ಬಿಟ್ಟಿರೋದೆ. ನೆಕ್ಸ್ಟ್ ನಾನು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಯಾವ ರೀತಿ ನಾನು ಲಟ್ಟಿಸ್ಕೊಳ್ಬೇಕು ಅಂತ ಹೇಳ್ತೇನೆ. ಇಲ್ಲಿವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ನಲ್ವ, ಈ ರೀತಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅದು ಅಂತ ನೋಡಿ. ಆ್ಯಂಡ್ ಈ ರೀತಿ ಚಿಕ್ಕದಾದಂಥ ಉಳ್ಳೆಗಳನ್ನ ಮಾಡ್ಕೊಂಡು ಬಿಡಿ. ನೋಡಿ ನಾನು ಯಾವ ರೀತಿ ಮಾಡ್ಕೋತಾ ಇರೋದು ಅಂತ. ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡ್ಬಿಡಿ ಈ ರೀತಿಯಾಗಿ. ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಒಂದೇ ಸಲ ನೀವು ದೊಡ್ಡ ಸೈಜ್ ಕೂಡ ಮಾಡ್ಕೊಳ್ಬೋದು. ನೋಡಿ ನಾನು ಈ ರೀತಿ ದೊಡ್ಡ ಸೈಜಲ್ಲಿ ಮಾಡ್ಕೊಂಡು ಬಿಟ್ಟಿರೋದು. ಆ್ಯಂಡ್ ಒಂದು ಚಾಕುವಿನ ಸಹಾಯದಲ್ಲಿ ನೀವು ಯಾವ ಶೇಪ್ ಕೊಡ್ತೀರೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಟ್ರಯಾಂಗಲಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು. ನೋಡಿ, ನೋಡೋದಕ್ಕೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರೋದು, ಹಾಗೂ ನಮ್ಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆ್ಯಂಡ್ ರುಚಿಕರವಾದಂಥ ಈ ಒಂದು ದಾಲ್ ಢೋಕ್ಲಾ ಇವಾಗ ಅಷ್ಟು ನಾನು ಕಟ್ ಮಾಡ್ಕೊಂಡಿರೋದು. ಈ ರೀತಿಯಾಗಿ ಅಷ್ಟು ಚಪಾತಿನ ಲಟ್ಟಿಸ್ಕೊಂಡು ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟವಾಗಿರುವಂಥ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಒಂದು ಚಪಾತಿನ ನಿಮಗೆ ತೋರಿಸ್ತಾ ಇರೋದು ಈ ರೀತಿ. ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ನೀವು ಒಂದು ಪ್ಲೇಟಲ್ಲಿ ತಕ್ಕೊಂಡ್ಬಿಡಿ ಸ್ನೇಹಿತರೆ, ಯಾಕಂದರೆ ಅಂಟುಕೊಳ್ಳೋದಿಲ್ಲ ಸ್ವಲ್ಪ ಕೂಡ. ಅದಕ್ಕೋಸ್ಕರ ಈ ರೀತಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ. ಈ ಕಡೆ ಇವಾಗ ನಮ್ಮ ನೀರು ಕೂಡ ಚೆನ್ನಾಗಿ ಕುದಿ ಬರುತ್ತಾ ಇರೋದು, ಹೆಸರು ಅಂತ ಕರಿತೀವಿ ನಾವು, ಅದು ಕೂಡ ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಚೆನ್ನಾಗಿ ಕುದ್ದ ತಕ್ಷಣ ಈ ಒಂದು ಕಟ್ ಮಾಡ್ಕೊಂಡಿರುವಂಥ ಚಪಾತಿನ ಇದ್ರೊಳಗಡೆ ನಾನು ಹಾಕ್ಕೊಳ್ತಾ ಇರೋದು. ಅಷ್ಟು ಚಪಾತಿನ ಇದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಬನ್ನಿ. ನೋಡಿ ಯಾವ ರೀತಿ ಟೇಸ್ಟಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಈ ಒಂದು ದಾಲ್ ಢೋಕ್ಲಾ ಇವಾಗ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ನೀವು ಕೂಡ ಸರ್ವ್ ಮಾಡಿಕೊಂಡು ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಹಾಗೂ ನಿಮಗೂ ಕೂಡ ಇವತ್ತಿನೊಂದು ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಮತ್ತೊಂದು ಮುಂದೆ ಯಾವ ರೆಸಿಪಿ ನೀವು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಂತ ಕಮೆಂಟ್ನಲ್ಲಿ ಹೇಳೋದು ಮರಿಬೇಡಿ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.